ಚೈಂಡಾಣಿಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಸಾಧಕರಿಗೆ ಸನ್ಮಾನ ಹಾಗೂ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಯಿತು. ಶಾಲೆಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ಟಿಎಂಸಿ ಅಧ್ಯಕ್ಷೆ ಭವ್ಯ ವಹಿಸಿದ್ದರು. ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ಕೊಡಗು ಪತ್ರಕರ್ತರ ಸಂಘದ ಅತ್ಯುತ್ತಮ ಮಾನವೀಯ ವರದಿ ಪ್ರಶಸ್ತಿ ವಿಜೇತ ಪತ್ರಕರ್ತ ಅಶ್ರಫ್ ಚೈಂಡಾಣೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಕಿರಿಯ ಆರೋಗ್ಯ ಅಧಿಕಾರಿ ಕನಕಾವತಿ, 12 ವರ್ಷಗಳ ಕಾಲ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ರತ್ನ ಹಾಗೂ ವರ್ಗಾವಣೆಗೊಂಡ ಅತಿಥಿ ಶಿಕ್ಷಕಿ ಸತ್ಯಮ್ಮ ಅವರನ್ನು ಶಾಲೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪತ್ರಕರ್ತ ಅಶ್ರಫ್, ಇದು ನನ್ನ ಜೀವನದ ಮರೆಯಲಾಗದ ಕ್ಷಣ. ನಾನು ಓದಿದ್ದು ಇದೇ ಶಾಲೆಯಲ್ಲಿ. ಸನ್ಮಾನ ದೊರೆತಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ. ವಿದ್ಯಾರ್ಥಿಗಳು ಶಿಸ್ತನ್ನು ಪಾಲಿಸಿ ಗುರಿಯೊಂದಿಗೆ ಮುನ್ನಡೆದರೆ ಉನ್ನತ ಸ್ಥಾನವನ್ನು ಅಲಂಕರಿಸಲು ಸಾಧ್ಯ. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ಸದಾ ಇರಲಿ ಎಂದು ಕೃತಜ್ಞತೆ ಸಲ್ಲಿಸಿದರು. ಸನ್ಮಾನ ಸ್ವೀಕರಿಸಿ ಕನಕಾವತಿ ಮಾತನಾಡಿ, ವಿದ್ಯಾರ್ಥಿಗಳು ಶಿಕ್ಷಕರಿಂದ ಗೊತ್ತಿಲ್ಲದ ವಿಷಯಗಳನ್ನು ಕೇಳಿ ತಿಳಿದುಕೊಳ್ಳಬೇಕು. ನಮ್ಮ ಹಕ್ಕುಗಳನ್ನು ನಾವು ಕೇಳಿ ಪಡೆದುಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ. ಶಾಲೆ ವತಿಯಿಂದ ದೊರೆತ ಈ ಸನ್ಮಾನ ನನಗೆ ತುಂಬಾ ಸಂತೋಷ ತಂದಿದೆ ಎಂದು ನುಡಿದರು. ಅವ್ರು ಕಲಿಸ್ತಾರೆ ಅಂತ ನಾವು ಸುಮ್ಮನೆ ಇರೋದಕ್ಕಿಂತ ನಿಮ್ಗೆ ಏನು ಅರ್ಥ ಆಗಿರೋದಿಲ್ಲ, ಏನೋ ಅಂತ ಅವ್ರು ಹೇಳ್ತಾರೆ, ಅದು ಅರ್ಥ ಆಗಿರೋದಿಲ್ಲ. ಅದನ್ನು ನೀವು ಅವ್ರ ಹತ್ರ ಕೇಳಬೇಕು. ನಾನು ಕೇಳಿ ಪಡ್ಕೊಡ್ಬೇಕು, ಅದು ನನ್ನ ಹಕ್ಕು. ಈಗ ನಾನು ಕೇಳಬೇಕಾಗಿತ್ತು, ಅವ್ರು ಕೊಡೋದು ಅವ್ರ ಕಷ್ಟ, ಕೊಡೋದು ಅವ್ರದ್ದು ಕರ್ತವ್ಯ. ಕೇಳಿ ಅದನ್ನ ಪಡ್ಕೊಳ್ಳೋದು ನಮ್ಮ ಕರ್ತವ್ಯ. ನಮ್ಮ ಹಕ್ಕನ್ನು ನಾವು ಕೇಳಲೇಬೇಕು. ಅದು ಶಿಕ್ಷಣದಲ್ಲಿ ಅಂತಲ್ಲ, ಯಾವುದೇ ಕಚೇರಿಯಲ್ಲಿ ಇರ್ಬೋದು ಅಥವಾ ಯಾವುದೇ ನಿಮ್ಮ ಸರ್ಕಾರಿ ಕೆಲಸಗಳಲ್ಲಾಗ್ಬೋದು. ನಿಮಗೇನು ಈಗ ಬೇರೆ ಬೇರೆ ಏನೆಲ್ಲ ನಿಮಗೆ ಕೆಲಸಗಳು ಬರುತ್ತವೆ, ನಮಗೆ ಬೇಕಾಗಿರ್ತದೆ ಸರ್ಕಾರದಿಂದ. ಅದನ್ನು ವರ್ಗಾವಣೆಗೊಂಡ ಅತಿಥಿ ಶಿಕ್ಷಕಿ ಹಾಗೂ ಶಾಲೆಯ ಹಳೆಯ ವಿದ್ಯಾರ್ಥಿನಿ ಸತ್ಯಮ್ಮ ಮತ್ತು 12 ವರ್ಷಗಳ ಕಾಲ ಎಸ್ಟಿಎಂಸಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ರತ್ನ ಅವರು ಸಹ ಸನ್ಮಾನ ಸ್ವೀಕರಿಸಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಸಮಾರಂಭ ಇತ್ತು. ಆ ದಿನವೇ ನಾನು ಅವರು ಕಲಿಸ್ಕೊಟ್ಟಂಥ ಕಲಿಕೆ ಬಗ್ಗೆ ಎಲ್ಲ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಆ ನಂತರ ದಮಯಂತಿ ಟೀಚರ್ ಅವರು, ನಾನು 4th ಸ್ಟ್ಯಾಂಡರ್ಡ್ ಕಾವೇರಿ ಟೀಚರ್ ಅಂತ ಒಬ್ಬರಿದ್ದರು. ಅವರು ಹೋಗುವಾಗ ನನಗೆ ದಮಯಂತಿ ಟೀಚರ್ ಅವರು ಬಂದಿದ್ದು ಮಧ್ಯದಲ್ಲಿ. ಅವರು ಅವಾಗಲಿಂದನೇ ನನಗೆ ಸಿಕ್ಕಿದ್ರು. ಹಾಗೆ ಇಬ್ಬರು ಟೀಚರ್ಸ್ ನನಗೆ ಕೈ ಹಿಡಿದು ನನ್ನನ್ನು ಕಲಿಸಿದಂತಹ ಇಬ್ಬರು ಟೀಚರ್ಸ್ಗಳು, ಅವ್ರ ಮಧ್ಯದಲ್ಲಿ ನಾನು ಒಬ್ಬಳು ಶಿಕ್ಷಕಿಯಾಗಿ ಇಲ್ಲಿ ಬರಲಿಕ್ಕೆ ಮೀನಾ ಟೀಚರ್ ನನಗೆ ಅವಕಾಶ ಮಾಡಿಕೊಟ್ರು. ನಾ ಬಂದ ಕೂಡಲೇ ನನಗೆ ಹೊಸ ಪರಿಚಯ ಅಂತ ಹೇಳಿದರೆ ಜಯಪ್ರದಾ ಟೀಚರ್ ಅವರು. ಫಸ್ಟ್ ಡೇ ಅವರೇನೂ ಮಾತಾಡಿಲ್ಲ, ನನಗೆ ಭಯ ಇತ್ತು. ಟೀಚರೇ ಅವರು ಗೊತ್ತಿರೋ ಟೀಚರ್ಸ್ಗಳು, ಅವ್ರ ಮುಂದೆ ನನ್ನ ಟೀಚರ್ಸ್ ಅಂತೇಳಿ ನನಗೊಂಥರ ಎಜಿಟೇಷನ್, ಕೂರಕ್ಕೆ ನಿಲ್ಲಕ್ಕೆ ಎಲ್ಲ ಕಷ್ಟ. ಹಾಗೆ ಇವರು ಟೀಚರ್, ಗೊತ್ತಿಲ್ಲದ ಟೀಚರೇ ಇವರು ಹೇಗೆ ಮಾತಾಡ್ತಾರೆ, ಏನು ಮಾಡ್ತಾರೆ, ಆ ಥರ ಇತ್ತು ನನಗೆ. ಮತ್ತು ನನಗೆ ಒಂದು ಕೆಟ್ಟ ಯೋಚನೆ ಏನು ಅಂತ ಹೇಳಿದರೆ, ಗೆಸ್ಟ್ ಟೀಚರ್ಗಳನ್ನು ಅಪಾಯಿಂಟೆಡ್ ಟೀಚರ್ಸ್ ಬಂದು ಸರಿಯಾಗಿ ನೋಡ್ಕೊಳ್ಳಲ್ಲ. ನಾನು ಕೇಳಿದ್ದೀನಿ, ನಾನು ಟ್ರೈನಿಂಗ್ ಮಾಡುವಾಗ ಮೈಸೂರು ಕಡೆ ನಾನು ಟ್ರೈನಿಂಗ್ ಮಾಡಿದ್ದು. ಎಲ್ಲ ಟೀಚರ್ಸ್ಗಳು ಅಲ್ಲ, ಎಲ್ಲ ಶಾಲೆನೂ ಅಲ್ಲ. ಕೆಲವೊಂದು ಶಾಲೆಯಲ್ಲಿ ಕೆಲವೊಂದು ಟೀಚರ್ಸ್ಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಗೆಸ್ಟ್ ಟೀಚರ್ಸ್ ಅಂತ ಹೇಳಿದರೆ ರೆಸ್ಪೆಕ್ಟ್ ಸ್ವಲ್ಪ ಕಡಿಮೆ ಮಾಡ್ತಾರೆ, ಆ ಥರ ಇತ್ತು. ಆದರೆ ನಮ್ಮ ಕೊಡಗಿನಲ್ಲಿ, ನಮ್ಮ ಈ ಶಾಲೆಯಲ್ಲಿ ಆ ಥರದ ಯೋಚನೆ ಎಲ್ಲೂ ಇಲ್ಲ. ನನಗೆ ಈ ಶಾಲೆಯಲ್ಲಿ ನಮ್ಮ ಟೀಚರ್ಸ್ ಅವರು ನನಗೆ ಟ್ರೀಟ್ ಮಾಡಿದ್ದು ಅಂತ ಹೇಳಿದರೆ, ನಾನು ನನ್ನ ಮಕ್ಕಳ ಮುಂದೆ ಶಿಕ್ಷಕಿಯಾಗಿ ನಿಂತ್ಕೊಳ್ಳಲಿಕ್ಕೆ ನನ್ನನ್ನು ಅವರು ಅಷ್ಟು ಪ್ರಿಪೇರ್ ಮಾಡಿದ್ದಾರೆ. ಸೆಕೆಂಡ್ ಡೇ ಟೀಚರ್ಸ್ ಅವರು ಬಂದು ಫಸ್ಟ್ ಒಂದು ದಿನ ನನಗೇ ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ, ನಾವು ಓದಿರೋ ಶಾಲೆ ಆದರೂ ಕೂಡ ನಾವು ಬಂದು ಮಕ್ಕಳ ಜೊತೆ ಮಿಂಗಲ್ ಆಗಲಿಕ್ಕೆ, ಆ್ಯಸ್ ಅ ಟೀಚರಾಗಿ ಅಲ್ಲಿ ನಿಂತ್ಕೊಳ್ಳಲಿಕ್ಕೆ ನಮಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಆದರೆ ನನಗೆ ಇಲ್ಲಿ ಫಸ್ಟು ಒಂದು ದಿನ ಮಾತ್ರ ಆಗಿತ್ತು. ಸೆಕೆಂಡ್ ಡೇಯಿಂದ ನನಗೆ ಆ ಥರ ಏನೂ ಇಲ್ಲ. ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಮ್ಮ ಎಸ್ ಅವರಷ್ಟೇ ಟೀಚರ್ ಅವರು ಒಟ್ಟಿಗೆ ಕೈ ಜೋಡಿಸಿ ನೀವು ಮಾಡಿದ್ದೀರಾ, ತುಂಬ ಖುಷಿ. ಮತ್ತು ನಾನಿರೋ ಅಷ್ಟರಲ್ಲಿ ನನ್ನ ಮಾತಿಗೆ ನೀವು ಎಲ್ಲರೂ ಒಂದು ಇದು ಕೊಟ್ಟಿದ್ದೀರಾ, ಅದೊಂದು ನನಗೊಂದು ಖುಷಿ. ಶಾಲೆಯ ಮುಖ್ಯ ಶಿಕ್ಷಕಿ ವಿಮಲಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭ ಎಸ್ಟಿಎಂಸಿ ಉಪಾಧ್ಯಕ್ಷೆ ಲಲಿತಾ, ಶಿಕ್ಷಕಿ ಜಯಪ್ರದಾ, ಅತಿಥಿ ಶಿಕ್ಷಕಿ ಜಿಜ್ಞ,
ಎಸ್ಟಿಎಂಸಿ ಸದಸ್ಯರು, ಪೋಷಕರು, ವಿದ್ಯಾರ್ಥಿಗಳು, ಸಿಬ್ಬಂದಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಶಿಕ್ಷಕಿ ಜಯಪ್ರದ ನಿರೂಪಿಸಿ, ಮುಖ್ಯ ಶಿಕ್ಷಕಿ ವಿಮಲಾ ಸ್ವಾಗತಿಸಿ ಸರ್ವರನ್ನು ವಂದಿಸಿದರು. ಕೊಡಗು ಚಾನೆಲ್ ವರದಿ, ಜಕರಿಯಾ ನಾಪೋಕ್ಲೋ.